ಎಲ್ಲರಿಗೂ ನಮಸ್ಕಾರ, ಮರಳಿ ಸ್ವಾಗತ. ಇವತ್ತು ನಾವು ಕುಮಾರ ಪರ್ವತ ಟ್ರೆಕ್ ಮಾಡ್ತಾಯಿದ್ದೀವಿ ಸೋಮವಾರಪೇಟೆ ಕಡೆಯಿಂದ. ನನ್ನ ಜೊತೆ ಇರೋದು ಹೇಮಂತ್, ವಿನಯ್, ಸೌಮ್ಯ. ನಾವು ರಾತ್ರಿ 12 ಗಂಟೆ ಅಷ್ಟೊತ್ತಿಗೆ ಬೆಂಗಳೂರನ್ನ ಬಿಟ್ಟು ಬೆಳಗ್ಗೆ 5 ಗಂಟೆಗೆ ಸೋಮವಾರಪೇಟೆ ರೀಚ್ ಆದ್ವಿ. ಸೋಮವಾರಪೇಟೆಯಿಂದ ಮತ್ತೆ 1 ಅವರ್ ಅರೌಂಡ್ 25 ಕಿಲೋಮೀಟ್ರ್ ಬೇಕಾಗುತ್ತೆ ಬೀದಳ್ಳಿ ಬರೋಕ್ಕೆ. ಶಾಂತ ಮಲ್ಲಿಕಾರ್ಜುನ ಅಂತ ಒಂದು ದೇವಸ್ಥಾನ ಇದೆ, ಅಲ್ಲಿ ಬಂದು ಕಾರ್ ಪಾರ್ಕ್ ಮಾಡಿ ನೀವು ಮೊದಲು ಏನು ಬೋರ್ಡ್ ನೋಡಿದ್ರಿ ಅದು ಅಲ್ಲಿ ಕಾರ್ ಪಾರ್ಕ್ ಮಾಡಿ ಅಲ್ಲಿಂದ ನಾವಿವಾಗ ಟ್ರೆಕ್ ಹೊರಟಿದ್ದೀವಿ. ಒಳಗಡೆ ಅರೌಂಡ್ 1 ಕಿಲೋಮೀಟ್ರ್ ಹೋದರೆ ನಮಗೆ ಫಾರೆಸ್ಟ್ ಆಫೀಸ್ ಸಿಗುತ್ತೆ, ಅದು ಫಸ್ಟ್ ಇನ್ಸ್ಪೆಕ್ಷನ್ ಪಾಯಿಂಟ್. ಅಲ್ಲಿ ತನಕ ಈ ಥರ ಇದೆ ವ್ಯೂ ಪಾಯಿಂಟು. ಬೆಳಗ್ಗೆ 6:45 7 ಗಂಟೆ ನೋಡಿದ್ರೆ ನಾವು ಮೋಡದ ಮಧ್ಯ ಇದ್ದೀವಿ. ತುಂಬ ಚೆನ್ನಾಗಿದೆ. ಇವಾಗಿನ್ನೂ ಬಿಸಿಲು ಶುರು ಆಗ್ತಿದೆ. ಹಾಗಿರೋದ್ರಿಂದ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ನೋಡ್ಬೋದು, ಇವಾಗ ಟ್ರೆಕ್ ಶುರು ಆಗಿರೋದ್ರಿಂದ ಎಲ್ಲ ಫೇಸಸ್ ಹ್ಯಾಪಿ ಆಗಿದೆ. ಇವಾಗ ನಾವು ಫಾರೆಸ್ಟ್ ಚೆಕ್ ಪಾಯಿಂಟ್ ಎಂಟ್ರ್ ಆಗ್ತಾಯಿದ್ದೀವಿ. 7 ಗಂಟೆ ಆಲ್ರೆಡಿ ಇಷ್ಟು ಜನ ಇದ್ದಾರೆ ಇಲ್ಲಿ. ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಟಿಕೆಟ್ ಚೆಕ್ ಮಾಡ್ತಾರೆ. ಆಮೇಲೆ ಎಷ್ಟು ಪ್ಲಾಸ್ಟಿಕ್ ಬಾಟಲ್ಸು, ಬ್ಯಾಗ್ಸು, ಕವರ್ಸು ಏನೇನಿದೆ ಎಲ್ಲ ಚೆಕ್ ಮಾಡಿ ಕೌಂಟ್ ಮಾಡಿ ಡೆಪಾಸಿಟ್ ತೊಗೊಂಡು ಕಳಿಸ್ತಾರೆ. ಇನ್ ಕೇಸ್ ವೈಲ್ ಕಮಿಂಗ್ ಬ್ಯಾಕ್ ಸೇಮ್ ನಂಬರ್ ಆಫ್ ಪ್ಲಾಸ್ಟಿಕ್ ಇಲ್ಲ ಅಂದರೆ ಡೆಪಾಸಿಟ್ಟು ಹಿಡ್ಕೋತಾರೆ, ವಿಚ್ ಇಸ್ ಅ ಗುಡ್ ಇನಿಷಿಯೇಟಿವ್. ಸೊ ಮುಂಚೆನೇ ಬಂದವ್ರಿಗೆ ಇಲ್ಲಿ ಟ್ರೆಕ್ಕಿಂಗಿಗೆ ಟೆಂಟಿಗೆ ಜಾಗ ಇದೆ. ದಟ್ ಇಸ್ ಅ ಪ್ಲೇಸ್ ವೇರ್ ದೇ ಚೆಕ್. ಸೊ ಇಲ್ಲಿ ಡೀಟೇಲಾಗಿ ಚೆಕ್ ಮಾಡ್ತಾರೆ ಬ್ಯಾಗ್ನ. ಪ್ರತಿಯೊಂದು ಕವರು, ಮಾತ್ರೆ ಏನೇ ಇದ್ದರೂ ಎಲ್ಲದನ್ನು ಇವಾಗ ಸ್ಪ್ರೇ, ನಮ್ಮ ಪೇಯ್ನ್ ರಿಲೀಫ್ ಸ್ಪ್ರೇ ಎಲ್ಲದಕ್ಕೂ ಕೌಂಟ್ ತೊಗೊಂಡು ನಮಗೆ ಅದಕ್ಕೆ ಡೆಪಾಸಿಟ್ ತೊಗೊಂಡು ಒಳಗೆ ಬಿಡ್ತಾರೆ. ಇಲ್ಲೊಂದು ಸಣ್ಣ ಜರಿ ಇದೆ, ಹ್ಯಾಂಗಿಂಗ್ ಬ್ರಿಡ್ಜ್ ಹಾಕಿದ್ದಾರೆ ಅದಕ್ಕೆ. ಇದು ಇವಾಗ ಫಾರೆಸ್ಟ್ ಆಫೀಸಲ್ಲಿ ಎಲ್ಲ ಚೆಕಿಂಗ್ ಮುಗಿಸ್ಕೊಂಡು ಹೊರಟಿದ್ದೀವಿ. ಫಸ್ಟ್ ಬ್ರಿಡ್ಜ್ ಆದಮೇಲೆ ಹೀಗೆ ಶುರು ಆಗುತ್ತೆ. ಸೊ ಈ ವರ್ಷ ತುಂಬ ಮಳೆ ಆಗಿರೋದ್ರಿಂದ ಮೋಸ್ಟ್ ಪ್ರಾಬಬ್ಲಿ ನವಂಬರಲ್ಲಿ ಕೂಡ ಲೀಚ್ ಇರುತ್ತೆ ಅನಿಸುತ್ತೆ. ಮಾವು ಒಂದು ನೀರಿನ ಜರಿ ಹರಿತಾ ಇದೆ, ಇಲ್ಲಿ ಕೇಳಿಸ್ತಾ ಇರ್ಬೋದು ಸೌಂಡು. ಸೊ ಮಲ್ಲಿಕಾರ್ಜುನ ದೇವಸ್ಥಾನದಿಂದ ಕಾರ್ ಪಾರ್ಕ್ ಮಾಡಿ ಅಲ್ಲಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ 1 ಕಿಲೋಮೀಟ್ರ್ ಆಗುತ್ತೆ, ಅಬೌಟ್ 1.2. ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಚೆಕ್ಕಿಂಗು, ಬ್ಯಾಗ್ ಚೆಕ್ಕು, ಪ್ಲಾಸ್ಟಿಕ್ಕು, ಬುಕ್ಕಿಂಗ್ ಐ ಡಿ ಎಲ್ಲ ತೊಗೊಂಡು ಫರ್ದರ್ ಹೋಗೋಕೆ ಬಿಡ್ತಾರೆ.
ಸೊ ಹೀಗಿದೆ ಪಾತು. ಸೊ ನಾಟ್ ಬ್ಯಾಡ್. ಸೂರ್ಯದೇವ ಕಂಡುಬಿಡ್ತಾ ಇದ್ದಾನೆ ಆಲ್ರೆಡಿ 7:30. ಸೊ 3 ಕಿಲೋಮೀಟರ್ಸ್ ಆದಮೇಲೆ ಇಲ್ಲೊಂದು ಜರಿ ಇದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ 2 ಕಿಲೋಮೀಟ್ರ್ ಬಂದರೆ ಇನ್ ಕೇಸ್ ನೀರು ಬೇಕಿದ್ದವರು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಹೊರಟ ಮೇಲೆ ಇದಾಗಲೇ 3ನೇ ಜರಿ. ಸೊ ಯಾವತ್ತೂ ಇಷ್ಟು ನೀರು ಸಿಗ್ತಾ ಇರಲಿಲ್ಲ. ಈ ಸಲ ಇಡೀ ವರ್ಷ ಮಳೆ ಆಗಿರೋದ್ರಿಂದ ಎಲ್ಲ ಕಡೆ ನೀರಿದೆ. ಇನ್ ಕೇಸ್ ನೀರು ತೊಗೊಂಬರ್ದೇ ಇದ್ದರೆ ತುಂಬ ಚೆನ್ನಾಗಿ ನೀರಿದೆ ಈ ವರ್ಷ. ಐದನೇ ಜರಿ. ಸಾಕತ್ ನೀರಿದೆ ಈ ಸಲ. ಈ ಸೈನ್ ಬೋರ್ಡ್ ಪ್ರಕಾರ ನಾವು ಫಾರೆಸ್ಟ್ ಚೆಕ್ ಪಾಯಿಂಟಿಂದ 3 ಕಿಲೋಮೀಟ್ರ್ ಬಂದಿದ್ದೀವಿ. ಆದರೆ ನನ್ನ ವಾಚು ಆಲ್ಮೋಸ್ಟ್ 5.25 ಕಿಲೋಮೀಟ್ರ್ ಟ್ರ್ಯಾಕ್ ಮಾಡಿದೆ. ಆಮೇಲೆ ಸ್ಪೋರ್ಟ್ಸ್ ಟ್ರ್ಯಾಕರು ಅರೌಂಡ್ 4.2 ಏನೋ ಕ್ಯಾಲ್ಕುಲೇಟ್ ಮಾಡಿದೆ. ಸೊ 4.2 ಬಿಕಾಸ್ ಮಲ್ಲಿಕಾರ್ಜುನ ದೇವಸ್ಥಾನದಿಂದ ಫಾರೆಸ್ಟ್ಗೆ 1.2 ಆಗುತ್ತೆ. ಫಾರೆಸ್ಟಿಂದ ಇಲ್ಲಿಗೆ 3, ವಿಚ್ ಮೀನ್ಸ್ ಸ್ಪೋರ್ಟ್ಸ್ ಟ್ರ್ಯಾಕರ್ ಈಸ್ ಆ್ಯಕ್ಚುಲಿ ರೈಟ್ compared to the watch that I'm wearing, Amazfit GTS Mini 2. ಮುಂದೆ ಹೀಗಿದೆ ಎಲಿವೇಶನು. ಈ ಕಡೆಯಿಂದ ಹತ್ಕೊಂಬಂದ್ವಿ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೊರಟಾಗ 7:30 ಆಗಿತ್ತು. ಇವಾಗ 8:30, ಅರೌಂಡ್ 50 ನಿಮಿಷ ಆಗಿದೆ. 8:20 ನಮಗಿಂತ ಮುಂಚೆ 2 ಗ್ರೂಪ್ ಹೊರಟಿದ್ರು. ಒಂದು 3 ಜನದ ಗ್ರೂಪು, ಇನ್ನೊಂದು 8-9 ಜನದ ಹುಡುಗಿರು. ನಾನಿವಾಗ ಎಲ್ಲರಿಗಿಂತ ಮುಂದೆ ಇದ್ದೀನಿ. ಇಫ್ ಐ ಗೋ ಇನ್ ದ ಸೇಮ್ ಪೇಸ್, ಪ್ರಾಬ್ಲಿ ಅನದರ್ 40 minutes to an hour ಐ ವಿಲ್ ರೀಚ್ ದ ಪೀಕ್. ಬಟ್ ನಾನು ನನ್ನ ಜೊತೆ ಬಂದಿರೋ ಇನ್ನು 3 ಜನಕ್ಕೆ ಕಾಯ್ತೀನಿ ಇಲ್ಲಿ ಇವಾಗ. ನೋಡೋಣ ಅವ್ರು ಎಷ್ಟೊತ್ತು ತಗೋತಾರೆ ಬರೋಕ್ಕೆ. ಬಿಕಾಸ್ ದೇರ್ ಆರ್ ಕಪಲ್ ಆಫ್ ದೆಮ್ who are doing Kumara Parvata for the first time. ಹಿಂಗೆ ಹತ್ಕೊಂಡು ಹೋಗ್ಬೇಕು ನಾವು ಬಂದ ದಾರಿ. ಎಕ್ಸಾಕ್ಟ್ಲಿ ಹಾಫ್ ವೇ. ಇದೊಂದು ವ್ಯೂ ಪಾಯಿಂಟು. ಹೇಗಿದೆ ನೋಡಿ ಬೆಟ್ಟ, ಒಂದಾದ್ಮೇಲೆ ಒಂದು. ಈ ಕಡೆಯಿಂದ ಬಂದಿದ್ದೀವಿ ನಾವು, ಹಿಂಗೆ ಮೇಲೆ ಹೋಗಬೇಕು. ಮತ್ತೊಂದು ವಾಟರ್ ಸೋರ್ಸ್ ಇದೆ ನೋಡಿ ಇಲ್ಲಿ. ಯಾರೋ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಒಂದು ಬಿದಿರಿನ ಕೋಲಿಟ್ಬಿಟ್ಟು. ಸೊ ಈ ಸಲ ಕುಮಾರ ಪರ್ವತಕ್ಕೆ ಬರೋರಿಗೆ ನೀರಿನ ಸಮಸ್ಯೆ ಇಲ್ಲವೇ ಇಲ್ಲ. ಇದು ಸೋಮವಾರಪೇಟೆ ಕಡೆಯಿಂದ ಹತ್ತುತ್ತಾರೆ. 7ನೇದೋ 8ನೇದೋ ನೀರಿನ ಸೋರ್ಸು.
ಇದು ಮೊದಲನೆಯ ಬಂಡೆ. ಸೊ ಹಿಂಗೆ ಹತ್ಕೊಂಡು ಹೋಗ್ಬೇಕು. ನೋಡ್ತಾ ಇದ್ರೆ ಅಲ್ಲಿ ನೀರು ಹರಿತಾ ಇದೆ. ಮಳೆ ಬಂದಾಗ ತುಂಬ ಡೇಂಜರಸ್ ಇದೆ ಅದು. ಸೊ ಇಲ್ಲಿ ಹತ್ಕೊಂಡು ಹಿಂಗೆ ಮೇಲೆ ಹೋಗ್ಬೇಕು. ಹೀಗೆ ಡೈರೆಕ್ಟಾಗಿ ಹತ್ತಕ್ಕಾಗಲ್ಲ, ಜಾರಿಕೆ ಇದೆ. ಹಾಗಾಗಿ ಹಿಂಗೆ ಸೈಡಿಂದ ಹೋಗೋಕೆ ಒಂದು ಪಾತ್ ಮಾಡಿದ್ದಾರೆ. ಹಿಂಗೆ ಹತ್ಕೊಂಡು ಹಿಂಗೆ ಹೋಗಿ ಆ ಎಡಗಡೆಯಿಂದ ಹಿಂಗೆ ಹೋದರೆ ಇಲ್ಲಿ ಮೇಲೆ ಹೋಗ್ತೀವಿ. ಇದೇ ಥರ ಕೊನೆಯಲ್ಲಿ ಇನ್ನೊಂದು ದೊಡ್ಡ ಬಂಡೆ ಬರುತ್ತೆ. ಜನಕ್ಕೆ ಹತ್ತಕ್ಕೆ ಈಸಿ ಆಗಲಿ ಅಂದ್ಬಿಟ್ಟು ಈ ಥರದೊಂದು ದಾರ ಕಟ್ಟಿದ್ದಾರೆ. ಇಲ್ಲದ್ರೆ ನೋಡಿದ್ರೆ ಇಲ್ಲಿ ಫುಲ್ಲು ನೀರು ಜಾರುತ್ತೆ, ಹತ್ತಕ್ಕಾಗೋದೇ ಇಲ್ಲ. ಸೊ ಈ ದಾರ ಹಿಡ್ಕೊಂಡು ಹತ್ತೋ ಥರ ಹಿಂಗೆ ಕೆಳಗಡೆಯಿಂದ ಬಂದು ಹಿಂಗೆ ಹತ್ಕೊಂಡು ಹೋಗಬೇಕು. ಸೊ ಹಿಂಗೆ ಹಿಡ್ಕೊಂಡು ದಾರ ಹಿಡ್ಕೊಂಡು ಹತ್ಕೊಂಬರ್ಬೇಕು, ಸಪೋರ್ಟ್ ತೊಗೊಂಡು. ಇಲ್ಲದ್ರೆ ಹತ್ತಕ್ಕಾಗಲ್ಲ. ಅಲ್ಲಿಂದ ಬಂದಮೇಲೆ ಇಲ್ಲಿ ಮೇಲೆ ಹತ್ತಕ್ಕೆ ಇನ್ನೂ ಒಂದು ದಾರ ಕಟ್ಟಿದ್ದಾರೆ. ಮಳೆ ಬಂದಿರೋದ್ರಿಂದ ಸ್ಲಿಪ್ಪರಿ ಅಂತ ಈ ಥರ ಮಾಡಿದ್ದಾರೆ. ನೋಡಿ ಹೆಂಗಿದೆ ವ್ಯೂ. ಹಿಂಗೆ ದಾರ ಹಿಡ್ಕೊಂಡು ಹತ್ತಬೇಕು. There's the last one that we need to climb. ಇದು ಹತ್ತಿದ್ರೆ ನೆಕ್ಸ್ಟ್ ಡೇ ಪೀಕ್ ಇರೋದು. ಸೊ ಈ ರೂಟಲ್ಲಿ ಬಂದಿದ್ದೀವಿ ನಾವು ಇಲ್ಲಿಗೆ. ಇದು ಎಲಿವೇಶನು, ಫುಲ್ ಕ್ಯಾನೋಪಿ ಇದೆ. This is me after about 6 kilometers, almost there, just before the peak. ಅದು ಶೇಷ ಪರ್ವತ. ಟುವರ್ಡ್ಸ್ ಕುಕ್ಕೆ ಹೋಗ್ಬೇಕಾದ್ರೆ ಅಲ್ಲಿಗೆ ಹೋಗ್ತೀವಿ. ಆ ಬಂಡೆ ಆದಮೇಲೆ ಇದೊಂದು ಬಂಡೆ ಇದೆ. ಹಿಂಗೆ ಬರ್ತೀವಿ. ಇದೇ ಪೀಕು. ಆವಾಗಲೇ ನಾನು ಹೇಳಿದ್ದು ಬಂಡೆ ಆದ ತಕ್ಷಣ ಬರುತ್ತೆ ಅಂತ, ಸುಮ್ಮನೆ ಎಲ್ಲರೂ ಕರ್ಕೊಂಬರೋಕ್ಕೆ ಆಗೋಯ್ತು ಅಂತ ಹೇಳಿ ಕರ್ಕೊಂಬರೋಕ್ಕೆ. ಸೊ ಲಾಸ್ಟ್ ಸ್ಟ್ರೆಚ್ ಅಬೌಟ್ 500 meters ಇರ್ಬೋದು. ಆಲ್ಮೋಸ್ಟ್ 10 ಗಂಟೆ ಟೈಮು. ನೋಡಿ ಹೆಂಗೆ ಕಾಣಿಸ್ತಿದೆ ಬೆಟ್ಟಗಳು. ಫುಲ್ ಮೋಡದ ಮಧ್ಯ ಇದ್ದೀವಿ ನಾವಿವಾಗ. ಈ ಕಡೆಯಿಂದ ನಾವು ಬಂದಿದ್ದೀವಿ. ಇದು ಹಿಂಗೆ ಹೋದರೆ ಕುಕ್ಕೆ ಕಡೆ ಹೋಗ್ತೀವಿ. ಇದು ಪೀಕು. ಸೊ ಪೀಕಿಂದ ವಾಪಸ್ ಬಂದು ಈ ಕಡೆ ಹೋದರೆ ಕುಕ್ಕೆ. ಅಲ್ಲೊಂದು ಬೋರ್ಡ್ ಕಾಣಿಸ್ತಿದೆ. ಈ ಕಡೆ ಸೋಮವಾರಪೇಟೆ ಕುಮಾರ ಪರ್ವತ ಪೀಕ್. ಇದು 17ನೇ ಸಲ ನಂದು. ಸೊ ಇದೇ ಪೀಕು, 17ನೇ ಸಲ ನಂದು. ಈ ಕಡೆಯಿಂದ ಬಂದಿದ್ದೀನಿ. ನಾವು ಹೊರಟಾಗ ಬರೀ 3 ಜನ ಇದ್ವಿ. ಇವಾಗ ಒಂದು 25-30 ಜನ ಇದ್ದಾರೆ ಆಲ್ರೆಡಿ ಪೀಕಲ್ಲಿ.
ಇದೇ ಪುಷ್ಪಗಿರಿ ಪೀಕ್ ಆರ್ ಯು ಕ್ಯಾನ್ ಕಾಲ್ ಇಟ್ ಎಸ್ ಕುಮಾರ ಪರ್ವತ. ಸೊ ಇಲ್ಲೊಂದು ಹಳೆ ದೇವಸ್ಥಾನ ಇದೆ, ತೋರಿಸ್ತೀನಿ ಆ ದೇವಸ್ಥಾನನ. ಬೈ ದ ವೇ ಹೀಗಿದೆ. ಪೀಕಲ್ಲಿ ಈ ಥರ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಕಲ್ಲಲ್ಲಿ. ಒಳಗಡೆ ಹೋದರೆ ಕುಮಾರಲಿಂಗೇಶ್ವರ ಅಂತ. ಶೂಸ್ ಹಾಕೊಂಡು ಬರ್ಬೋದು. ಹಿಂಗೆ ಒಂದು ಬಂಡೆಗಳೆಲ್ಲ ಹಾಕಿ ಇದು ಮಾಡಿದ್ದಾರೆ. ಈ ಥರ ಇಲ್ಲೇನೋ ದೇವರು ಅಂತ ಪೂಜೆ ಮಾಡಿದ್ದಾರೆ, ಎಲ್ಲ ಲಿಂಗನ. ಎತ್ಕೊಂಡು ಬಂದರೆ ಇದು ಕುಮಾರಲಿಂಗೇಶ್ವರ. ಓಕೆ, ವಿನಯ್ ಮತ್ತು ಸೌಮ್ಯ ಬರ್ತಾ ಇದ್ದಾರೆ ಇಲ್ಲಿ. ಇವಾಗ ವಿನಯನ್ ಬೇಡ, ಸೌಮ್ಯನ ಕೇಳೋಣ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತ. ಕುಡಿಯೋ ಕೈ. ಗುಡ್ ಜಾಬ್. ಥ್ಯಾಂಕ್ ಯು. ಇಲ್ಲಿ ಹೇಮಂತ ಬರ್ತಾ ಇದ್ದಾನೆ. ವೈಟ್ ಟಾಪಿ. ಸೊ ಫೈನಲಿ ಹೇಮಂತ ಬರ್ತಾ ಇದ್ದಾನೆ. ಗುಡ್ ಜಾಬ್. ಫೈನಲಿ ಇದು ಪೋಸಿಂಗ್ ಟೈಮ್. ಪೀಕಲ್ಲಿ ನೋಡಿದ್ರೆ ಇದೇ ಕುಮಾರ ಪರ್ವತ. ಇಲ್ಲಿ ನಿಂತ್ಕೊಂಡು ನಾವೆಲ್ಲರೂ ಫೋಟೋ ತೆಗೆಸ್ಕೊಂಡಿದ್ದೀವಿ. ನಾನು, ವಿನಯ್, ಸೌಮ್ಯ, ಹೇಮಂತ. ಆ್ಯಂಡ್ ನನಗಿದು 17ನೇ ಸಲ ಕುಮಾರ ಪರ್ವತ ಹತ್ತುತ್ತಿರೋದು. ಆಲ್ಮೋಸ್ಟ್ 2007ನೇ ಇಸ್ವಿಯಿಂದನೋ 8ನೇ ಇಸ್ವಿಯಿಂದನೋ ಪ್ರತಿ ವರ್ಷವೂ ಹತ್ತುತ್ತಾ ಇದ್ದೀನಿ. ಕೆಲವು ಸಲ ಒಂದು ಸಲ ಹತ್ತಿದ್ದೀನಿ, ಕೆಲವು ಸಲ 2 ಸಲ ಹತ್ತಿದ್ದೀನಿ. ಇದು ನಮ್ಮ ಫ್ರೆಂಡ್ಶಿಪ್ಪು 22ರಿಂದ 23 ವರ್ಷ ಆಯಿತು. ಸೊ ಅದರ ಸಂಕೇತ. ತರೋಲಿ ಎಂಜಾಯ್ ಮಾಡ್ತಾಯಿದ್ದೀವಿ ಪೀಕಲ್ಲಿ. ಆಮೇಲೆ ನಾವು ತಂದಿರೋ ತಿಂಡಿ ತಿಂತಾಯಿದ್ದೀವಿ ಇಲ್ಲಿ ಕೂತ್ಕೊಂಡು. ಪೀಕಲ್ಲಿ ಒಂದು 20 ನಿಮಿಷದಿಂದ ಅರ್ಧ ಗಂಟೆ ಇದ್ವಿ. ತಿಂಡಿ ತಿಂದ್ಬಿಟ್ಟು ಚಪಾತಿ, ಬೆಂಡೆಕಾಯಿ ಪಲ್ಯ ಎಲ್ಲ ಪ್ಯಾಕ್ ಮಾಡ್ಕೊಂಬಂದಿದ್ವಿ. ತಿಂದ್ಬಿಟ್ಟು ಇವಾಗ ವಾಪಸ್ ಕೆಳಗಡೆ ಇಳಿತಾ ಇದ್ದೀವಿ. ಸೊ ದ್ಯಾಟ್ ಇಸ್ ಅ ಪೀಕ್. ಸೊ ಇಲ್ಲಿಂದ ಹೀಗೆ ಬಂದು ಹೀಗೆ ಇಳಿತಾ ಇದ್ದೀವಿ. ಈ ಕಡೆ ಕಾಣಿಸ್ತಿರೋದು ಶೇಷ ಪರ್ವತ. ಈ ಕಡೆ ಹೋದರೆ ಅದು ಕುಕ್ಕೆಗೆ ಹೋಗುತ್ತೆ. ನಾವು ಈ ಕಡೆ ಹೋಗ್ತೀವಿ, ಇದು ಸೋಮವಾರಪೇಟೆಗೆ ಹೋಗುತ್ತೆ. ಸೊ ಡೌನ್ ಕ್ಲೈಂಬ್ ಮಾಡ್ತಾಯಿದ್ದೀವಿ ಇವಾಗ. 1 ಕಿಲೋಮೀಟ್ರ್ ಆಲ್ರೆಡಿ ಮುಗ್ದಿದೆ 7ರಲ್ಲಿ. ಹೀಗಿದೆ, ಹೀಗೆ ಇಳ್ಕೊಂಡು ಹೋಗ್ತಾ ಇರೋದು. ಏನಕ್ಕೆ ಮಾನ್ಸೂನಲ್ಲಿ ಸೋಮವಾರಪೇಟೆ ಕಡೆ ಮಾಡೋದು ಕಷ್ಟ ಅಂದರೆ ನೋಡ್ಬೋದು, ಇಷ್ಟು ಬಂಡೆ ಇದೆ. ಮಳೆ ಬಂದಾಗ ಇಲ್ಲಿ ಫುಲ್ ನೀರು ಹರಿಯುತ್ತೆ, ಸಿಕ್ಕಾಬಡೆ ಜಾರುತ್ತೆ. ಆ್ಯಂಡ್ ಆವಾಗಲೇ ತೋರಿಸಿದ್ನಲ್ಲ 1-2 ಬಂಡೆ, ಆ ದೊಡ್ಡ ಬಂಡೆ ಅಂತೂ ಹತ್ತೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್
ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಯಾರೂ ಬಿಡಲ್ಲ. ಕುಕ್ಕೆ ಟು ಕುಕ್ಕೆ ಆದರೂ ಬಿಡ್ತಿದ್ರು, ಇದನ್ನು ಬಿಡಲ್ಲ ಮಾನ್ಸೂನಲ್ಲಿ, ಬಿಕಾಸ್ ಇಟ್ ಇಸ್ ವೆರಿ ಡೇಂಜರಸ್. ವಾಪಸ್ ಬರ್ತಾಯಿದ್ದೀವಿ. ಬೀಡಳ್ಳಿ ಅಂದರೆ ಸೋಮವಾರಪೇಟೆ ಕಡೆ ಫಾರೆಸ್ಟ್ ಚೆಕ್ ಪಾಯಿಂಟ್ಗೆ 2 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಆಲ್ಮೋಸ್ಟ್ 2 hours ಡೌನ್ ಕ್ಲೈಮ್ ಮಾಡಿದ್ದೀವಿ. 11:15 ಹೊರಟಿದ್ವಿ. ಇವಾಗ 1:15, 1:10, ಇನ್ನೊಂದು 2 ಕಿಲೋಮೀಟ್ರ್ ಅಂದರೆ ಹಾರ್ಡ್ಲಿ ಒಂದು 20 ನಿಮಿಷ, 1:15 ಅಷ್ಟೊತ್ತಿಗೆ ನಾನು ಬೀಡಳ್ಳಿ ಫಾರೆಸ್ಟ್ ಚೆಕ್ ಪಾಯಿಂಟ್ ರೀಚ್ ಆಗ್ತೀನಿ. ಇನ್ನು 3 ಜನ ಬರೋಕ್ಕೆ ಮೇ ಬಿ ಅನದರ್ 10-15 ಮಿನಿಟ್ಸ್. ಅಲ್ಲಿಂದ ಇನ್ನೊಂದು ಕಿಲೋಮೀಟ್ರ್ ನಡಿಬೇಕು. ನಮ್ಮ ಕಾರ್ ನಿಲ್ಲಿಸಿರೋ ಜಾಗ ಅಂದರೆ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಅಲ್ಲಿ ಇನ್ನೊಂದು ಕಿಲೋಮೀಟ್ರ್ ಆಗುತ್ತೆ. ಸೊ ನೀವು ನೋಡ್ತಾ ಇದ್ರೆ ಫುಲ್ ಕ್ಯಾನೋಪಿ ಇದೆ. Not as difficult as we do towards Kukke, from Somarpet to Kukke or Kukke to Kukke. Definitely doable, and definitely doable in a half day. ಅಂದರೆ ಸಜೆಷನ್ ಏನಂದರೆ, ಪರ್ಸ್ನಲ್ ಕಾರಲ್ಲಿ ಏನಾರ ಬಂದರೆ ಡೈರೆಕ್ಟಾಗಿ ಮಲ್ಲಿಕಾರ್ಜುನ ದೇವಸ್ಥಾನ ತನಕ ಕಾರಲ್ಲಿ ಬಂದು ರಾತ್ರಿ ಒಂದು 11-12 ಗಂಟೆ ಅಷ್ಟೊತ್ತಿಗೆ ಬೆಂಗಳೂರು ಬಿಟ್ಟು ಸೋಮವಾರಪೇಟೆಗೆ ಬಂದು ಸೋಮವಾರಪೇಟೆಯಲ್ಲಿ ಏನಾರು ಟೀ ಆ ಥರ ಕುಡಿದು 6 ಗಂಟೆ ಅಷ್ಟೊತ್ತಿಗೆ ನಾವು ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಬಂದು ಟ್ರೆಕ್ಕಿಂಗ್ ಶುರು ಮಾಡಿದ್ರೆ 7 ಗಂಟೆ ಅಷ್ಟೊತ್ತಿಗೆ ಫಾರೆಸ್ಟ್ ಆಫೀಸಿಗೆ ಬರ್ತೀವಿ. ಅಲ್ಲಿ ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಬೇಗ ಹೋಗ್ಬಿಟ್ಟು ಡೆಫಿನೆಟ್ಲಿ 1:30-2 ಗಂಟೆ ಒಳಗಡೆ ನಾವು ವಾಪಸ್ಸು ಕಾರ್ ಹತ್ರ ಬರ್ಬೋದು. ಆ್ಯಂಡ್ ಅಲ್ಲಿಂದ ಅಬೌಟ್ 5 hours ಬೆಂಗಳೂರಿಗೆ. ರೋಡ್ ಚೆನ್ನಾಗಿದೆ. ಬೀಡಳ್ಳಿಯಿಂದ ಸೋಮವಾರಪೇಟೆ ತನಕ ಸ್ವಲ್ಪ ಘಾಟ್ ಅಂತ ಹೇಳ್ಬೋದು, ತುಂಬ ಒಳಗಡೆ ರೋಡು. ಅದರ್ವೈಸ್ ಸೋಮವಾರಪೇಟೆಯಿಂದ ನಾವು ಕುಶಾಲನಗರ, ಹುಣಸೂರು, ಮೈಸೂರು ಆ ರೂಟಲ್ಲಿ ಬಂದ್ವಿ. ಇನ್ಫ್ಯಾಕ್ಟ್ ಅದೇ ರೂಟಲ್ಲಿ ವಾಪಸ್ ಹೋಗ್ತೀವಿ ಇವಾಗ. ಅದು ಬಿಟ್ಟರೆ ಹಾಸನ ರೂಟ್ ಇದೆ. ಹಾಸನ, ರಾಮನಾಥ್ಪುರ, ಶನಿವಾರ ಸಂತೆ ಆ ಕಡೆಯಿಂದ ಒಂದು ರೂಟ್ ಇದೆ. KSRTC ಬಸ್ ಎಲ್ಲ ಆ ರೂಟಲ್ಲೇ ಬರುತ್ತೆ. ನಾವು ಈ ರೋಡ್ ಚೆನ್ನಾಗಿರೋದ್ರಿಂದ ಟೈಮ್ ಸೇವ್ ಆಗುತ್ತೆ ಅಂತ ಈ ಕಡೆ ಬಂದ್ವಿ. ಟೋಲ್ ಆಲ್ಮೋಸ್ಟ್ ಸೇಮ್ ಆಗುತ್ತೆ. ಬೆಂಗಳೂರಿಂದ ಹಾಸನ ರೂಟಲ್ಲಿ ಬಂದರೂ ಸೇಮ್ ಟೋಲ್ ಆಗುತ್ತೆ, ಬೆಂಗಳೂರಿಂದ ಮೈಸೂರು ರೂಟಲ್ಲಿ ಬಂದರೂ ಆಲ್ಮೋಸ್ಟ್ ಸೇಮ್ ಟೋಲ್ ಆಗುತ್ತೆ. ಬೈ ದ ವೇ, ನಾನು ಹೇಳೋದು ಮರ್ತೆ, ವಾಪಸ್ ಇಳಿಬೇಕಾದ್ರೆ ಸೋಮವಾರಪೇಟೆ ಕಡೆ ಬಂಡೆ ಇದೆ ನೋಡಿ, ನಾನು ನಿಮ್ಗೆ ಹೋಗ್ಬೇಕಾದ್ರೆ ತೋರಿಸಿದ್ನಲ್ಲ, ಆ ಬಂಡೆನಲ್ಲಿ ನೀರು ಬರೋದ್ರಿಂದ ಹತ್ತಬೇಕಾದ್ರೆ ದಾರ ಕಟ್ಟಿದ್ದಾರೆ, ದಾರ ಇಟ್ಕೊಂಡು ಹತ್ಬೋದು. ಬಟ್ ಇಳಿಬೇಕಾದ್ರೆ ಆ ದಾರ ಇಟ್ಕೊಂಡು ಇಳಿಯೋಕ್ಕಾಗಲ್ಲ, ತುಂಬ ಕಷ್ಟ ಇದೆ. ಕೂತ್ಕೊಂಡು ನಿಧಾನಕ್ಕೆ ಇಳ್ಕೊಂಡು ಬರಬೇಕಾಗತ್ತೆ. ಅದೊಂದೇ ರಿಸ್ಕು, ಬೇರೆ ಎಲ್ಲ ತುಂಬ ಈಸಿಯಾಗಿ ಮಾಡ್ಬೋದು. ಇಫ್ ಸಂಬಡಿ ಹ್ಯಾಸ್ ಡನ್ ಒಂದು 3-4 ಟ್ರೆಕ್ ಮಾಡಿದ್ದಾರೆ ಅಂದರೆ ಸೋಮವಾರಪೇಟೆ ಟು ಸೋಮವಾರಪೇಟೆ ಕುಮಾರ ಪರ್ವತದಲ್ಲಿ ಆರಾಮಾಗಿ ಮಾಡ್ಬೋದು. ಅದು ಎರಡೇ ಚಾಲೆಂಜು, ಬಂಡೆಗಳು 2 ಇದೆ. ಇಳಿಬೇಕಾದ್ರೆ ಇನ್ ಕೇಸ್ ಇಫ್ ಇಟ್ ಇಸ್ ಆಫ್ಟರ್ ರೈನ್ ತುಂಬಾ ಸ್ಲಿಪ್ಪರಿ, ಬೇಸಿಗೆ ಕಾಲದಲ್ಲಿ ಪರವಾಗಿಲ್ಲ ಅನಿಸುತ್ತೆ. ಆಲ್ ರೈಟ್, ಇವತ್ತಿನ ನಮ್ಮ ಟ್ರೆಕ್ ಆಲ್ಮೋಸ್ಟ್ ಮುಗಿಯೋಕ್ಕೆ ಬಂದಿದೆ. ಈ ಹ್ಯಾಂಗಿಂಗ್ ಬ್ರಿಡ್ಜ್ ಕ್ರಾಸ್ ಮಾಡಿದ್ರೆ ಬೀದಳ್ಳಿ ಫಾರೆಸ್ಟ್ ಚೆಕ್ ಪೋಸ್ಟು. ಸೊ ಬೆಳಗ್ಗೆ ಹೋಗ್ಬೇಕಾದ್ರೆ ನಾವು ಇದೇ ರೂಟಲ್ಲಿ ಹೋಗಿದ್ವಿ. ಆ ಚೆಕ್ ಪೋಸ್ಟಿಂದ ಅಲ್ಲೊಂದು ರೆಡ್ ಕಲರ್ ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ಅದೇ ಆ ಚೆಕ್ ಪೋಸ್ಟಿಂದ
1.2 ಕಿಲೋಮೀಟರ್ಸ್ ಹೋದರೆ ನೋಡಿ ಇಲ್ಲಿ ನೀರು ನಿಷ್ಕಲ್ಮಶವಾಗಿದೆ ನೀರು. ಸೊ ಫಾರೆಸ್ಟ್ ಚೆಕ್ ಪೋಸ್ಟಿಂದ 1 ಕಿಲೋಮೀಟ್ರ್ ಹೋದರೆ ನಮ್ಮ ಪಾರ್ಕಿಂಗ್ ಏರಿಯಾ ಸಿಗುತ್ತೆ. ಓವರಾಲ್ ಫಾರೆಸ್ಟ್ ಚೆಕ್ ಪೋಸ್ಟ್ಗೆ 6 hours 50 minutes ಆಗಿದೆ. ಮೇ ಬಿ ಯು ಟೇಕ್ ಅನದರ್ 20 minutes ಫ್ರಮ್ ಹಿಯರ್. ನಾನು ಕಾರ್ ಹತ್ರ ಮಲ್ಲಿಕಾರ್ಜುನ ದೇವಸ್ಥಾನ ಹತ್ರ ಕಾರ್ ನಿಲ್ಸಿವಲ್ಲ, ಅದು ರೀಚ್ ಆಗ್ತೀನಿ. ಸೊ ಅರೌಂಡ್ 7.5 hours with 2 new people into the KP, first timers to Kumara Parvata, coming along with them. ಅವ್ರ ಪೇಸ್ನಲ್ಲಿ ಹೋಗೋದಕ್ಕೆ ಅರೌಂಡ್ 7.5 hours. ಇನ್ನೂ ಬೇಗ ಕವರ್ ಮಾಡ್ಬೋದು ನಾವು ಸ್ವಲ್ಪ ಬೇಗ ಹೊರಟ್ರೆ. ಇವಾಗ ವಾಪಸ್ ಬರಬೇಕಾದ್ರೆ ಲಾಸ್ಟ್ ಒಂದು 3 ಕಿಲೋಮೀಟರ್ಸಿಂದ ನಾನು ಸ್ವಲ್ಪ ಮುಂದೆ ಬಂದೆ, ಅವ್ರು ಸ್ವಲ್ಪ ಹಿಂದೆ ಬರ್ತಾಯಿದ್ದಾರೆ. ಸೊ ಓವರಾಲ್ ನಾನು ಹೇಳ್ದಂಗೆ ಅರೌಂಡ್ 6 to 7 hours ಕವರ್ ಮಾಡ್ಬೋದು. ಇವರು ಇಲ್ಲಿ ವಾಶ್ರೂಮ್ ಕೂಡ ಮಾಡಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು. ಇದು ಗರ್ಲ್ಸ್ ವಾಶ್ರೂಮು, ಇದು ಜೆಂಟ್ಸ್. ಹಿಂಗೆ ಬಂದರೆ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಬೀದಳ್ಳಿ ಚೆಕ್ ಪೋಸ್ಟ್. ನೋಡಿ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹತ್ರ ಇಲ್ಲಿ ಯಾವ್ಯಾವ ಪ್ರಾಣಿ ಪಕ್ಷಿಗಳಿದೆ ಈ ಕಾಡಲ್ಲಿ ಅಂತ ಹಾಕಿದ್ದಾರೆ. ಬಟ್ ಸಿಂಹ ಎಲ್ಲ ಇರೋ ಡೌಟು, ಅಥವಾ ಸುಮ್ಮನೆ ಇದ್ರ ಬಗ್ಗೆ ಹಾಕಿದ್ದಾರೆ ಇಲ್ಲೊಂದು. ಆಮೇಲೆ ಇದೆಲ್ಲ ಹೂಗಳು ಸಿಗುತ್ತಂತೆ ಈ ಕಾಡಲ್ಲಿ. ಸುತ್ತಮುತ್ತ ಏನೇನು ನೋಡ್ಬೋದು. ಆಮೇಲೆ ಹಿಂಗಿದೆ, ಇದು ಫಾರೆಸ್ಟ್ ಆಫೀಸ್ದು. ಇಲ್ಲಿ ಬಂದರೆ ಇಲ್ಲೊಂದಷ್ಟು ಸೂಚನೆಗಳು ಕೊಟ್ಟಿದ್ದಾರೆ. ಇವಾಗೆಲ್ಲ ಆನ್ಲೈನ್ ಟಿಕೆಟ್ ಬುಕ್ ಮಾಡಬೇಕಾಗಿರೋದ್ರಿಂದ ಇಲ್ಲಿ ಮಾಡಬೇಕು. ಈ ಕಾಡಿನ ಬಗ್ಗೆ ಡೀಟೇಲ್ಸು ನೋಡಿ, ಇದು ಫೋನ್ ನಂಬರು. ಆಮೇಲೆ ಬೆಳಗ್ಗೆ ಚೆಕ್ ಮಾಡಿರ್ತಾರಲ್ಲ, ಈ ಡೈರಿನಲ್ಲಿ ಬರೆದಿದ್ದಾರೆ ನೋಡಿ. ಇಲ್ಲಿ ಇವಾಗ ಪ್ರತಿಯೊಬ್ಬರದು ಇವತ್ತು ಎಷ್ಟು ಪ್ಲಾಸ್ಟಿಕ್ ತೊಗೊಂಡೋಗಿದ್ದೀವಿ, ಲೈಕ್ ಬಾಟ್ಲು, ಕವರು, ಡಬ್ಬಿ, ಅದಕ್ಕೆ ಎಷ್ಟು ಡೆಪಾಸಿಟ್ ತೊಗೊಂಡಿದ್ರು. ಆಮೇಲೆ ಅದನ್ನು ನಾವು ಅಷ್ಟು ಪ್ಲಾಸ್ಟಿಕ್ ವಾಪಸ್ ತಂದರೆ ಅಷ್ಟು ಡೆಪಾಸಿಟ್ ವಾಪಸ್ ಕೊಡ್ತಾರೆ. ಸೊ ಇವತ್ತಿನ ದಿನ ಇಷ್ಟೊಂದು ಜನ ಹೋಗಿದ್ದಾರೆ ಆ್ಯಂಡ್ ಇಷ್ಟಿಷ್ಟು ಪ್ಲಾಸ್ಟಿಕ್ ತೊಗೊಂಡೋಗಿದ್ದಾರೆ. ಇನ್ ಕೇಸ್ ನಾವೇನಾರು ಪ್ಲಾಸ್ಟಿಕ್ ಕಾಡಲ್ಲೇ ಬಿಟ್ಟು ಬಂದರೆ ಅದಕ್ಕೆ ನಮಗೆ ಫೈನ್ ಹಾಕ್ತಾರೆ. ಫೈನಲಿ ಕುಮಾರ ಪರ್ವತ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಹೆಂಗಿತ್ರೋ KP? ಮತ್ತೆ ಯಾವಾಗ ಬರೋಣ ಅಂತ ಕಾಯ್ತಾ ಇದೀನಿ. ಗುಡ್. ಟೆಂಟ್ ಹಾಕ್ಕೊಡ್ತಾರಂತೆ ಇಲ್ಲಿ. ಓಕೆ. ಟೆಂಟ್ ಅಂದ್ರೆ 75 rupees per person. ಓಕೆ. ಅವ್ರದ್ದೇ ಟೆಂಟ್ ಆದ್ರೆ 200 rupees per person. ಫುಡ್ ಅವರೇ ಕೊಡ್ತಾರೆ, 100 rupees ಚಾರ್ಜ್ ಮಾಡ್ತಾರಂತೆ. ಟೆಂಟ್ ಬೇಡ ಅಂತಂದ್ರೆ ಅಲ್ಲಿ ಡಾರ್ಮಿಟ್ರಿ ಇದೆ, 100 rupees per night per person. ಚೆನ್ನಾಗಿದೆ, ಬಂದು ಉಳ್ಕೋಬಹುದು. ಓಕೆ. ಆಲ್ ದಿ ಬೆಸ್ಟ್, ಕೀಪ್ ಟ್ರೆಕ್ಕಿಂಗ್. ಫಾರೆಸ್ಟ್ ಚೆಕ್ ಪೋಸ್ಟ್ ಬೀದಳ್ಳಿಯಿಂದ ವಾಪಸ್ಸು ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಬರಬೇಕಾದ್ರೆ ಈ ಥರ ಇದೆ ರೂಟು. ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅವ್ರ ಜೀಪ್ಗಳು ಓಡಿಸೋಕ್ಕೆ ಈ ಥರ ಮಾಡ್ಕೊಂಡಿದ್ದಾರೆ. ಕೆಲವು ಕಡೆ ಎಲ್ಲ ಇನ್ಫ್ಯಾಕ್ಟ್ ಕಾಂಕ್ರೀಟ್ ಹಾಕಿ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಪಬ್ಲಿಕ್ ವೆಹಿಕಲ್ಸ್ ಅಲೋ ಮಾಡಲ್ಲ, ಅವ್ರುಗಳು ಓಡಾಡೋಕ್ಕೆ ಹಿಂಗೆ ಮಾಡ್ಕೊಂಡಿದ್ದಾರೆ.
ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ 1 ಕಿಲೋಮೀಟ್ರ್ ಇದೆ ಮಲ್ಲಿಕಾರ್ಜುನ ದೇವಸ್ಥಾನ. ಅದ್ರ ಹತ್ರ ನಾವು ಕಾರ್ ನಿಲ್ಸಿ ಬಂದಿದ್ದೀವಿ. ಸೊ 2:15 ಅಂದ್ಕೊಳ್ಳಿ. ಬೆಳಗ್ಗೆ ಶುರು ಮಾಡಿದ್ದು ಅರೌಂಡ್ 7.5 to 8 hours. ಒಂದು ಒಳ್ಳೆ ಟ್ರೆಕ್ ಆಗುತ್ತೆ, ಚೆನ್ನಾಗಿದೆ, ಮಾಡ್ಬೋದು. ಬೆಟರ್ ಟು ಸ್ಟಾರ್ಟ್ ಅರ್ಲಿ. ಬ್ರೇಕ್ಫಾಸ್ಟ್ ಕ್ಯಾರಿ ಮಾಡಿದ್ರೆ ಪೀಕಲ್ಲಿ ಕೂತ್ಕೊಂಡು ತಿಂದ್ಬಿಟ್ಟು ಲಂಚ್ ಅಷ್ಟೊತ್ತಿಗೆ ಸೋಮವಾರಪೇಟೆಗೆ ಹೋಗಿ ಇದು ಮಾಡೋ ಥರ. ನೋಡಿ, ಬೆಳಗ್ಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಕಾಡು, ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ನಮ್ಮ ಟ್ರೆಕ್ ಎಂಡ್ ಮಾಡ್ತಾಯಿದ್ದೀವಿ. ಇಲ್ಲಿಂದ ನೀವು ನೋಡಿದ್ರೆ ಆ ಜೀಪ್ ಟ್ರ್ಯಾಕ್ ಆಚೆ ಹೋದರೆ ಅಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನ ಇದೆ. ಇಲ್ಲಿ ಎಂಡ್ ಮಾಡ್ತಾಯಿದ್ದೀವಿ. ಹೋಪ್ ಯು ಆಲ್ ಹ್ಯಾಡ್ ಅ ಗುಡ್ ಟೈಮ್. ಕೀಪ್ ಟ್ರೆಕ್ಕಿಂಗ್ and keep watching my channel for more videos of this kind, and also subscribe. Thank you. ನೋಡಿ, ಇದು ಇವಾಗ ನಾವು ಫೈನಲ್ ಪಾರ್ಕಿಂಗ್ ಹತ್ರ ಬಂದ್ವಿ. ಇಷ್ಟು ಕಾರು ಟಿಗಳು ಎಲ್ಲ ನಿಲ್ಲಿಸಿದ್ದಾರೆ ಪಾರ್ಕಿಂಗಲ್ಲಿ. ಇಲ್ಲಿ ಮುಂದ್ಗಡೆ ಹೋದರೆ ಮಲ್ಲಿಕಾರ್ಜುನನ್ ದೇವಸ್ಥಾನ ಇದೆ. ಇದು ಶಾಂತ ಮಲ್ಲಿಕಾರ್ಜುನ ದೇವಸ್ಥಾನ ಅಂತ. ಇಲ್ಲಿ ಸಭಾಭವನ ಇದೆ. ಇಲ್ಲೊಂದು ಸಭಾಭವನ ಮಾಡ್ಕೊಂಡಿದ್ದಾರೆ. ಈ ಕಡೆ ನೀರಿದೆ. ತುಂಬ ಚೆನ್ನಾಗಿದೆ ಈ ದೇವಸ್ಥಾನ, ಪುರಾಂಗಣ ಎಲ್ಲ. ನೋಡಿ ನೋಡಿ, ಆರ್ಟ್ ಎಷ್ಟು ಚೆನ್ನಾಗಿದೆ. ಈ ಕಡೆನೂ ಮಾಡಿದ್ದಾರೆ, ಈಶ್ವರ ಬಸವನ ಜೊತೆ ಇರೋ ಥರ. ಷಣ್ಮುಗ ದೇವರು, ಗಣಪತಿ,